ನಮಸ್ಕಾರ. ಈ ನಾಡು ಕಂಡಂತಹ ಎರಡನೇ ದೇವರಾಜ ಅರಸು ಎಂದೇ ಕರೆಯಲ್ಪಡುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಈ ನಾಡಿನ ದೊರೆಗಳು, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ನಿಮಿತ್ತ ನಾಳೆ ಬೆಳಗ್ಗೆ 10 ಗಂಟೆಗೆ ನಮ್ಮ ಜನಪ್ರಿಯ ಮಾಜಿ ಸಚಿವರು ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಎಲ್ಲರ ಅಭಿಮಾನಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಸೇರಿ ನಾವು ಒಂದು ಹರ್ಷದಿಂದ, ಯಾಕಪ್ಪ ಅಂತಂದ್ರೆ ಈ ನಾಡಿಗೆ ಅವರ ಕೊಡುಗೆ ಅಪಾರವಿದೆ. ಈ ಒಂದು ಭಾಗಕ್ಕೆ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಈ ಗೌರ್ಮೆಂಟ್ ಈ ಸಲ ಏನಪ್ಪಾ 2023 ಬಂದ ಮೇಲೆ ಸುಮಾರು 5,000 ಕೋಟಿ ಕೊಟ್ಟು ಅಭಿವೃದ್ಧಿಗೆ ಏನಪ್ಪಾ ಅಂತಂದ್ರೆ ಮುನ್ನಡೆ ಹಾಡಿದ್ದಾರೆ. ಅಂತವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಇದೆ. ಹೀಗಾಗಿ ಏನಪ್ಪಾ ಅಂದ್ರೆ ಅವರ ಅಭಿಮಾನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಳೆ ಬೆಳಗ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಪಾಲ್ಗೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಹುಮ್ನಾಬಾದ್ ಮಹಾಜನತೆಗೆ ಎಲ್ಲರಿಗೆ ನಾಳೆ 12ನೇ ತಾರೀಕು ವಿಶೇಷವಾಗಿ ಗ್ಯಾರಂಟಿಗಳ ಪಿತಾಮಹ ಅಣ್ಣಾರಾಮಯ್ಯರು ಹಾಗೂ ಭಾಗ್ಯಗಳ ಸರ್ದಾರ ಮತ್ತು ಅಹಿಂದ ನಾಯಕರಾದಂತ ಜನಮೆಚ್ಚಿನ ನಾಯಕರು ಒಂದು ನಾಳೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರದು ಒಂದು 78ನೇದು ಹುಟ್ಟುಹಬ್ಬ ಆಚರಣೆಯನ್ನು ಹುಮ್ನಾಬಾದ್ ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ಅತಿ ವಿಜೃಂಭಣೆಯಿಂದ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಮಾಜಿ ಸಚಿವರು ಸಾಹೇಬರ ನೇತೃತ್ವದಲ್ಲಿ ಹಾಗೂ ಸಮಾಜದ ಒಂದು ಹಿತದೃಷ್ಟಿಯಿಂದ ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಹುಮ್ನಾಬಾದ್ ತಾಲೂಕಿನಲ್ಲಿ ನಾಳೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಏನಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಯಾವುದೇ ಒಂದು ಜಾತಿ ಸೀಮೆ ಅಂತ ಎಲ್ಲಾ ಒಂದು ಸಮಾಜದ ಒಗ್ಗಟ್ಟುಗಳನ್ನು ಒಂದು ಮುಂತಂದಿ ಅತಿ ಒಂದು ಯಾರು ಕೀಳು ಬಡ ಯಾರು ನೋಡ್ಕೊಂಡೇ ಮಾಡ್ಕೊಂಡು ಅವ್ರಂತೂ ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ ಸಮಾಜ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಗ್ಯಾರಂಟಿ ಯೋಜನೆಗಳು 5 ಯೋಜನೆಗಳು ವಿಶೇಷವಾಗಿ ಅವ್ರಿಗೆ ಗ್ಯಾರಂಟಿಗಳು ಪಿತಾಮಹ ಅಂತ ನಾವೆಲ್ಲ ಕರಿತೀವಿ. ಯಾಕಂದ್ರೆ ಅದು ಇಷ್ಟೊಂದು ಯೂಸ್ಲೆಸ್ ಆಗ್ಲತ್ತದ, ದೀನ ದಲಿತ ಎಲ್ಲ ಅತಿ ಕಡು ಬಡವರಿಗೆ ಒಂದು ಇಷ್ಟೊಂದು ಹೆಲ್ಪ್ಫುಲ್ ಆಗ್ಲತ್ತದ ಅಂತಂದ್ರೆ ಅದು ಒಂದು ಎಜುಕೇಶನ್ ಸಿಸ್ಟಮ್ 2,000 ರೂಪಾಯಿ ಮಂತ್ಲಿ ಬರ್ತದೆ. ಒಂದು ಅತಿ ಕಡುಬರದ ಎಜುಕೇಶನ್ ಸಿಸ್ಟಮ್ ಯೂಸ್ ಮಾಡ್ಕೊಳತ್ತಾರ, ಒಂದು ಆರೋಗ್ಯಕ್ಕೆ ಹಾಸ್ಪಿಟಲ್ ದುಡ್ಡು ಯೂಸ್ ಮಾಡ್ಕೊಳತ್ತಾರ. ಅದೇ ರೀತಿಯಾಗಿ ಒಂದು ನಮ್ಮ ಯುವಕರಿಗೆ ಎಲ್ಲರಿಗೆ ಡಿಗ್ರಿ ಹೋಲ್ಡರಿಗೆ 3,000, ಯುವಕರಿಗೆ 1,500 ಅದೊಂದು ಯೂಟಿಲೈಸ್ ಆಗ್ತದ. ಮತ್ ಇನ್ನೊಂದೇನಂದ್ರೆ ಶಕ್ತಿ ಯೋಜನೆ, ವಿಶೇಷವಾಗಿ ಮಹಿಳೆಯರಿಗೆ ಶಕ್ತಿ ಯೋಜನೆ ಇಷ್ಟೊಂದು ಎಲ್ಲಾ ಯಾತ್ರೆ ಮಾಡ್ತೀವಿ. ವಿಶೇಷ ಬಸ್ ಫ್ರೀ ಮುಖಾಂತರ ಒಂದು ಸಣ್ಣ ಒಂದು ಬಡ ಕುಟುಂಬದ ಒಂದು ಯಾರಾದ್ರೂ ಹೆಣ್ಮಕ್ಳು ಆದ್ರು, ವಿಶೇಷ ಒಂದು ಮಹಿಳೆ ಆದ್ರು ಎಲ್ಲಾ ಒಂದು ಈ ಬೀದರಿಂದ ಚಾಮರಾಜನಗರ ಹೋಗ್ಬೇಕಂದ್ರೆ ಫ್ರೀ ಬಸ್ ಮುಖಾಂತರ ಹೋಗ್ತಾ ಇದ್ದಾವೆ. ಅಷ್ಟೊಂದು ಯೂಟಿಲೈಸ್ ಮಾಡ್ಕೋತೀವಿ. ಇವತ್ತು ನೋಡಿದ್ರೆ ನಾವು ಬಸ್ನಾಗ ಎಷ್ಟು ರಶ್ ಆಗಲ್ಲ, ಬಿಕಾಸ್ ಆಫ್ ಅವ್ರೆಲ್ಲಾ ಯಾತ್ರೆ ಮಾಡ್ತಿದ್ದಾರ. ಪಾಪ ಒಂದು ನೋಡೋದು ಭಾಗ್ಯ ಒಂದು ನಮ್ಮ ಮಹಿಳೆಯರಿಗೆ ಸಿಗ್ತದೆ ಅಂದ್ರೆ ಅದು ಯಾರಿಗ್ ತರ್ತಂದ್ರೆ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಇರೋದು ಅದೊಂದು ಆಶೀರ್ವಾದ ಎಲ್ಲರದ್ದು ತಟ್ಟೆ ತರ್ತಂದ್ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ಒಂದು ಅಣ್ಣಾರಾಮಯ್ಯ ಯಾಕಂದ್ರೆ ಅವರು ಒಂದು ಎಜುಕೇಶನ್ ಒಂದು ಓದೋ ಟೈಮಲ್ಲಿ ಅವರಿಗೆ ಹೊತ್ತಿಗೆ ಅವರಿಗೆ ಇದು ಪ್ರಾಬ್ಲಮ್ ಆಗ್ತಿತ್ತು ಅಂತ ಟೈಮಲ್ಲಿ ನನಗಾದಂತ ಪ್ರಾಬ್ಲಮ್ ಯಾವ ಬಡ ಜನಗಳು ಆಗ್ಬಾರ್ದು, ಯಾವ ಬಡ ವಿದ್ಯಾರ್ಥಿಗಳು ಆಗ್ಬಾರ್ದು. ಅದಕ್ಕೆ ಅವ್ರು ಅನ್ನ ಭಾಗ್ಯ ಯೋಜನೆ ಇಡೀ ನಮ್ ಕರ್ನಾಟಕದಿಂದ ಅನ್ನ ಭಾಗ್ಯ ಯೋಜನೆ ತಂದ್ರು. ಮನೆಯಲ್ಲದವರಿಗೆ ಸೂರು, ಮನೆಯೆಲ್ಲ ಕುಡಿದವರಿಗೆ ಹೊಸ ಯಾವುದೇ ಸಮಾಧಿ ಎಲ್ಲರಿಗೆ ಎಲ್ಲ ಕಾಮನ್ ಎಲ್ಲ ತಂದವರಿಗೆ ಎಲ್ಲರಿಗೂ ಮನೆ ಮಾಡುವಂತ ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡು ಅವ್ರು ಹೇಳೋಷ್ಟು ಭಾಗ್ಯಗಳಿದಾವಲ್ಲ ಭಾಗ್ಯ. ಅದಕ್ಕೆ ಅವರಿಗೆ ಭಾಗ್ಯಗಳ ಸರ್ದಾರ ಅಂತೆಲ್ಲ ಕರೆದಾರ. ಅವ್ರಿಗೆ ಹೇಳ್ಕೊಳಕ್ಕೂ ಆಗಲ್ಲ ಅಷ್ಟೊಂದು ಭಾಗ್ಯಗಳು. ಅವ್ರು ಹೇಳ್ಬೇಕಂದ್ರೆ ಪಿತಾಮಹನೇ ಇದಾರ ಅವ್ರದ್ದೇ ಎಲ್ಲ ಕಾಪಿ ಮತ್ತೇನೋ ಬೇರೆ ಬೇರೆ ಕಡೆಯಿಂದ ಮಾಡ್ತಾರ. ಇರ್ಲಿ ಬಿಡೋದು. ನಾಳೆ ನಮ್ದು ಏನಂದ್ರ ಒಂದು ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ, ಮಾಜಿ ಸಚಿವರು ಅಂತ ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ನಾಳೆ ಅತಿ ವಿಜೃಂಭಣೆಯಿಂದ ಸಮಾಜದ ಮುಖಂಡರು ಹಾಗೂ ಇನ್ನೂರು ಎಲ್ಲರೂ ಬಂದು ಇದೊಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಒಂದು 78ನೇ ಹುಟ್ಟುಹಬ್ಬ ಆಚರಣೆಯನ್ನು ನಾವೆಲ್ಲರೂ ಅತಿ ವಿಜೃಂಭಣೆ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ಹಾಗೂ ಮಾಧ್ಯಮದ ಪರವಾಗಿ ಇಡೀ ನಮ್ಮ ಕುಲ ಬಾಂಧವರ ಪರವಾಗಿ ಹಾಗೂ ಎಲ್ಲೋ ಸಮಾಜದ ಪರವಾಗಿ ಎಲ್ಲರೂ ಬಂದು ಕಳಕಳಿ ವಿನಂತಿ ಮಾಡ್ಕೊಳ್ತೇವೆ. ನಾಳೆ ಬಂದು ವಿಜೃಂಭಣೆ ಇದೊಂದು ಸಕ್ಸಸ್ಫುಲ್ ಮಾಡ್ಬೇಕಂತ ನಾವು ರಾಜಶೇಖರ್ ಪಾಟೀಲ್ ಸಾಹೇಬ್ರ ಒಂದು ಅತಿಥಿ ಗೃಹದಲ್ಲಿ ಅಲ್ಲಿ ಪ್ಲೇಸ್ ಮಾಡ್ತಿದ್ದೇವೆ. ವೇದಿಕೆಯೇನಿಲ್ಲ, ನಾರ್ಮಲ್ ಆಗಿ ಮಾಡ್ತಿದ್ದೇವೆ. ಇಡೀ ಎಲ್ಲಾ ಸಮಾಜದ ಹಾಗೂ ಮತ್ತೆ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೀತಾ ಇದೆ. ನಾಳೆ ಕಾರ್ಯಕ್ರಮದಲ್ಲಿ ಒಂದು ಕೇಕ್ ಕಟ್ ಮಾಡೋ ಮುಖಾಂತರ ಹಾಗೂ ನಾಳೆ ಮತ್ತೆ ಇದು ಆರೋಗ್ಯದ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಹಣ್ಣು ಹಂಪಲನ್ನು ಬಡ ರೋಗಿಗಳು ಎಲ್ಲರೂ ಕೊಟ್ಟು ಅದೊಂದು ಇದು ಮುಖಾಂತರ ಮತ್ತೆ ಅಲ್ಲಿ ಸಾಹೇಬ್ರ ಕೇಕ್ ಕಟ್ ಮಾಡಿದ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಭಾವಚಿತ್ರಕ್ಕೆ ಮಾಲಾಪುರ ಮಾಡಿ ಅಲ್ಲೊಂದು ಕೇಕ್ ಕಟ್ ಮಾಡ್ಕೊಂಡು ಒಂದು
ಊಟದ ವ್ಯವಸ್ಥೆನೂ ಎಲ್ಲ ಮಾಡಿದಾರೆ, ಬಂದವರಿಗೆಲ್ಲರಿಗೆ ಊಟದ ವ್ಯವಸ್ಥೆನೂ ಇರ್ತದೆ, ಅದಕ್ಕೆ ಮಾಡ್ಕೊಡ್ತಾರೆ. ಇಲ್ಲ ವಿಳಂಬ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು 12ನೇ ಡೇಟಿಗೆ ಫಿಕ್ಸ್ ಇದೆ. ಏನ ನಾವು ಸಿದ್ದರಾಮೋತ್ಸವ ಏನ್ ಮಾಡಿದ್ರ 3ನೇ ತಾರೀಕಿಗೆ, ಅದಕ್ಕೆಲ್ಲ ಜನರ ಅದ್ರ ಮುಖಾಂತರ ಸ್ವಲ್ಪ ಜನನು ಈಗ ಮತ್ತೊಂದು ಸಿದ್ದರಾಮೋತ್ಸವ ಹಿಂಗ್ ಮಾಡಬೇಕಂತ ಅವ್ರ ಕೇಕ್ ಅಭಿಮಾನಿಗಳು ಕೇಕ್ ಮಾಡ್ಕೊತಾರೆ. ಬಟ್ ವಿಶೇಷವಾಗಿ ಆಗಸ್ಟ್ 12ನೇ ತಾರೀಕಿಗೆ ಅವ್ರು ಸಿದ್ದರಾಮಯ್ಯ ಸಾಹೇಬ್ರ ಬರ್ತ್ಡೇ ಇದೆ, ಅದ್ ಮುಖಾಂತರ ನಾವು ಮಾಡ್ಬೇಕಂತ. ಜನರಿಗೆ ಆಲ್ರೆಡಿ ಯೋಜನೆಗಳು ಮೊದಲು ಮುಟ್ಟಿದೆ, ಮತ್ತೆ ಇನ್ನೂ ಮುಟ್ತಾನೆ ಇದೆ. ಎಷ್ಟೊಂದು ನೋಡಿ ಎಲ್ಲ ಕೇಳ ನೀವು ಅನ್ನ ಭಾಗ್ಯ ಅಂತ ಅದು ಎಷ್ಟೊಂದು ಅದು ಅನ್ನ ಭಾಗ್ಯ ಅಂತ ಅದು ಹಸಿದ್ರ ಹೊಟ್ಟೆ ಕೇಳಿದ್ರೆ ಅದು ಯುಟಿಲೈಸ್ ಅವ್ರು ಹೇಳ್ತಾರದು. ನೀವು ಹಳ್ಳಿ ಹೋದ್ರೆ ಕೇಳಿದ್ರೆ ಗೊತ್ತಾಗ್ತೀವಿ ಯುಟಿಲೈಸ್ 2000 ನೋಡೋದು ಎಷ್ಟು ಯೂಸ್ಫುಲ್ ಆಗ್ತದೆ. ಹಳ್ಳಿ ಹೋದ್ರೆ ಕೇಳಿದ್ರೆ ಎಷ್ಟು 2000 ರೂಪಾಯಿ ಹೆಲ್ಪ್ ಆಗ್ಲತ್ತದ ಅಂದ್ರೆ ಅವ್ರು ಹೇಳ್ತಾರ, ಅದಕ್ಕೆ ಮನೆ ಬಿಚ್ಚಿ ಮಾತಾಡ್ತಾರ. ಅವ್ರು ಏನಂತಾರೆ 2000 ನಾನು ಮಕ್ಕಳು ಎಜುಕೇಶನ್ ಓದಿಸ್ತಾ ಇದ್ದೀನಿ, ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಅದು ಯುಟಿಲೈಸ್ ಮಾಡ್ಕೊತಿದ್ವಿ. ಏನೋ ಒಂದು ಉಪಕರಣಗಳು ಮನೆಯಿಂದ ಟಿವಿ ಆಗ್ಬೋದು, ನೆಕ್ಲೆಸ್ ಹಾಕೊಳ್ತಿದಾರ, ಫ್ರಿಜ್ಗಳು ತರ್ತಾ ಇದಾರೆ. ಇಷ್ಟೊಂದು ಹೆಲ್ಪ್ ಅವ್ರು ಕೊಟ್ಟಿಂತ ಭಾಗ ಜನರಿಗೆ ಹೆಲ್ಪ್ ಆಗ್ಲತ್ತದ ಅಂತ ಅದೊಂದು ಮೇನ್ ಉದ್ದೇಶ. ಅತಿ ಕಡು ಬಡ ಜನರಿಗೆ ಹೆಲ್ಪ್ ಆಗೋ ಒಂದು ಉದ್ದೇಶ ಕಡೆಗೆ ಅಂತ ಯೋಜನೆಗಳನ್ನು ಸಿದ್ದರಾಮಯ್ಯ ಸಾಹೇಬರು ತಂದಿದ್ದಾರೆ. ಅವರು ಎಲ್ಲಾ ಹಳ್ಳಿ ಕೇಳಿ ನೀವು ಎಲ್ಲಾ ಇಡೀ ಕರ್ನಾಟಕದಲ್ಲಿ ಎಲ್ಲ ಮಹಿಳೆಯರಿಗೆ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಯೋಜನೆಗಳು 100% ಹೆಲ್ಪ್ಫುಲ್ ಆಗಿದೆ ಅವ್ರಿಗೆ. ಅದು ಹೇಳುವಂತೆ ಮಾತೇನಂತ ತಿಳ್ಕೊಳ್ಳೋದು ಎಲ್ಲರಿಗೂ ಗೊತ್ತದು. ಕೊನೆಯದಾಗಿ ಹೇಳ್ಬೇಕಂದ್ರೆ ನಾಳೆ ನಮ್ಮೆಲ್ಲರ ಮಾರ್ಗದರ್ಶಿಗಳು ನಮ್ಮೆಲ್ಲರೂ ಜನಪ್ರಿಯ ಮಾಜಿ ಸಚಿವರು ರಾಜಶೇಖರ್ ಬಿ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಮ್ಮ ಸಮಾಜದವರು ಹಾಗೂ ಇನ್ನು ಎಲ್ಲಾ ಸಮಾಜರು ಕೂಡಿಕೊಂಡು ಹಾಗೂ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷ ವತಿಯಿಂದ ಕೂಡಿಕೊಂಡು ಒಂದು ಅತಿ ವಿಜೃಂಭಣೆಯಿಂದ ಸನ್ಮಾನ್ಯ ಶ್ರೀ ನಮ್ಮೆಲ್ಲ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರೊಂದು ಅತಿ ವಿಜೃಂಭಣೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೇವೆ. ನಮ್ಮ ಜನರಿಗೆ ಎಲ್ಲರೂ ನಮ್ಮ ಸಮಾಜ ಪರ ಹಾಗೂ ನಮ್ದೆಲ್ಲ ಕಾರ್ಯಕರ್ತರ ಪರವಾಗಿ ಎಲ್ಲರೂ ತಾವು ತನು ಮನದ ಒಂದು ಸಹಕಾರ ಹುಟ್ಟಿದ ಹಬ್ಬ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹುಟ್ಟು ಹಬ್ಬವನ್ನು ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆ ಅವೆಲ್ಲ ಸಹಕಾರ ಮಾಡಿ ಯಶಸ್ವಿಯಾಗಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೆ ನಾನು ಕಳಕಳಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಬೆಳಕೇರಿ ಶಿವಕುಮಾರ್ ಹಾಗೂ ಸಚಿನ್ ಇದ್ದಾರ, ಇವರು ನಮ್ದು ಅನಿಲ್ ಮಕ್ಕಪ್ಪರ ಇದ್ದಾರ, ವಿಠಲನವ್ರು ಇದ್ದಾರೆ ಇಲ್ಲಿ, ಮತ್ತೆ ನಾವು ಪ್ರಕಾಶ್ ಅವ್ರು ಇದ್ದಾರ, ಅಧ್ಯಕ್ಷರು ಶಿವಾನಂದರ್ ಇದ್ದಾರ, ಮತ್ ನಮ್ದು ಇವರು ರೆಡ್ಡಿ ಅವ್ರು ಇದ್ದಾರ, ಶಂಕರ್ ಅವ್ರು ಇದ್ದಾರ, ಎಲ್ಲಾ ಗ್ಯಾರಂಟಿ ಎಲ್ಲರೂ ಇದ್ದಾರೆ. ನಾಳೆ 12ನೇ ತಾರೀಕು ಮಾಜಿ ಶಾಸಕರ ಗೃಹ ಕಚೇರಿಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬ 78ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಒಂದು ನಮ್ಮ ಸಮಾಜ ವತಿಯಿಂದ ಮತ್ತು ಹಾಗೂ ಪಾರ್ಟಿ ವತಿಯಿಂದ ಎಲ್ಲ ನಮ್ಮ ಗೆಳೆಯರ ಬಳಗ ವತಿಯಿಂದ ನಾವು ಹಾಗೆ ಹೋಗಿ ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವ್ರಿಗೆ ಕೇಳ್ಕೊಂಡಿವಿ. ಸರ್ ಸುಮ್ಮನೆ ಹಿಂಗೆ ಒಂದು ಸಿಂಪಲ್ ಒಂದು ಸಾಹೇಬ್ರ ಒಂದು ಬರ್ತಡೇ ಮಾಡ್ಬೇಕಲ್ಲಿತ್ತೀವಿ ಸರ್ ಅಂತ. ಆಯ್ತಪ್ಪ ಮಾಡಿ, ನಮ್ದೇನ ಅಭ್ಯಂತರ ಎಲ್ಲ ಮಾಡಿ ನಾವು ಎಲ್ಲ ಶೇರ್ ಮಾಡೋಣ. ಏನ್ ಮಾಡ್ಲತ್ತೀರಿ ಅಂದ್ರೆ ಏನ್ ಸರ್ ಏನಿಲ್ಲ, ಸ್ಟೇಜ್ ಅದೇ ಏನಿಲ್ಲ, ಸುಮ್ಮನೆ ಸಿಂಪಲ್ ನಿಮ್ಮ ಮನೆ ಗೃಹ ಕಚೇರಿಯಲ್ಲಿ ಒಂದು ಸಿಂಪಲ್ ಒಂದು ಕೇಕ್ ಕಟ್ ಮಾಡಿ ನಿಮ್ಗೆ ಅತಿ ವಿಜೃಂಭಣೆ ನಿಮ್ಮ ನೇತೃತ್ವ ಮಾಡೋಣ ಅಂತ. ಆಯ್ತು ಸರ್ ಮಾಡಿ, ನಮ್ದ್ರಿಂದ ಏನ್ ಮಕ್ಕಳು ಹೆಲ್ಪ್ ಮಾಡೋಣ ಅಂತ ತಕ್ಷಣ ಹಂಗ ನಾವೆಲ್ಲ ನಮ್ ಗೆಳೆಯರ ಬಳಗ ವತಿಯಿಂದ ನಮ್ಮ ವಿಠಲವರು, ಶಿವಾನಂದ ಅವರು, ನಮ್ ಶಿವ ಬೆಳಕೇರ್ ಅವ್ರೆಲ್ಲ ಕಲ್ತ್ಕೊಂಡು ಆಯ್ತಪ್ಪ ಮಾಡೋಣ ಅಂತಂದು ಎಲ್ಲರೂ ಒಂದು ಗೆಳೆಯರ ಬಳಗದಿಂದ ಹಾಗೂ ಸಮಾಜ ವತಿಯಿಂದ ಆಯ್ತು. ದೊಡ್ಡ ಧೀಮಂತ ನಾಯಕರಿದ್ರು ಅವರು, ಒಬ್ಬರ ಕೈಯಿಂದಲೇ ಹೇಳಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲದೆ ಇಡೀ ದೇಶ ತಿರುಗಿ ನೋಡಂತ ಒಬ್ಬ ಏಕೈಕ ಮುಖ್ಯಮಂತ್ರಿ ಆರಾಧನೆ ಇದ್ರು ಸಿದ್ದರಾಮಯ್ಯ ಸಾಹೇಬರು. ಅದು ಅಂತವ್ರು ನಾವ್ ಯಾಕೆ ಮಾಡ್ಬಾರ್ದು ಅಂತ ಎಲ್ಲವನ್ನು ನಾವು ಗೆಳೆಯರ ಕಲ್ತು ಮಾಡಿ ನಾಳೆಗೆ ಒಂದು ಅತಿ ವಿಜೃಂಭಣೆ ಮಾನ್ಯ ಶಾಸಕರ ಗೃಹ ಕಚೇರಿ, ಮಾಜಿ ಶಾಸಕರ ಗೃಹ ಕಚೇರಿ ಸಾಂಗ್ ಅಭಿಷೇಕ್ ಗೌಡ್ ಪಾಟೀಲ್ ನೇತೃತ್ವದಲ್ಲಿ ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಮಾಡುತ್ತೇವೆ. ಎಲ್ಲ ಗೆಳೆಯರ ಬಳಗದಿಂದ ಕೇಳ್ಕೊಳ್ಳೋದು ಎಲ್ಲರೂ ತಾವೆಲ್ಲ ಬಂದು ಅತಿ ವಿಜೃಂಭಣೆಯಿಂದ ಯಶಸ್ವಿ ಮಾಡೋಕೆ ತಮ್ಮಲ್ಲಿ ಮಾಡಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಯುವ ಕ್ರಾಂತಿ ಸಂಘಟನೆ 13ನೇ ಸಂಸ್ಥಾಪನಾ ದಿನ ಇದೇ ಆಗಸ್ಟ್ 16ನೇ ಶನಿವಾರದಂದು ಬಸವ ಕಲ್ಯಾಣದ ಮಾತೆ ಮಹಾದೇವಿ ಫಂಕ್ಷನ್ ಹಾಲ್ನಲ್ಲಿ ನಡೆಯಲಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಗುಂಡೂರೆಡ್ಡಿ ವಿನಂತಿಸಿದ್ದಾರೆ. ರಾಜ್ಯದ ಯಾವುದೇ ತಾಲೂಕು ಜಿಲ್ಲೆಯಿಂದ ಸಂಘಟನೆ ಸೇರಾ ಬಯಸುವವರು ಇಲ್ಲಿ ಸಂಪರ್ಕಿಸಿ 9972767143.